ನೋಡಿ, ಇದು ಹೆಗ್ಗದ್ದೆ ಗ್ರಾಮ ಪಂಚಾಯಿತಿಯ ಮಾರ್ನಹಳ್ಳಿ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ನಮ್ಮ ಅಂಗಡಿ, ನಮ್ಮ ಹೋಟ್ಲು ನೋಡಿದ್ವಿ. ನಾನೇ ಮಾತಾಡ್ತಿದ್ದೀವಿ, ನಮ್ಮ ಅಂಗಡಿ ನೋಡಿದ್ವಿ. ನಾವು 24 ಗಂಟೆನೂ ಇಲ್ಲೇ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇದೇ ರೋಡ್ ಬದಿಯಲ್ಲಿ ಇರ್ತಾ ಇದ್ದೀವಿ. ಏನೋ ಗ್ರಾಚಾರಕ್ಕೆ ಈಗ 1 ಗಂಟೆ ಮುಂಚಿತವಾಗಿ ಒಂದು ಕಾರು ಸೀದಾ ಬಂದು ನೋಡಿ ಒಳಗೆ ಬಿದ್ದಿದೆ. ನೋಡಿ, ಇದು ಒಂದು 100 ಅಡಿಯಷ್ಟು ಹೊಳೆಯಲ್ಲಿದೆ ಸ್ವಿಫ್ಟ್ ಕಾರು. ಇಲ್ಲಿ ನೋಡಿ ನೀರಿನ ಟ್ಯಾಂಕಿ ಇತ್ತು, ಮತ್ತು ಒಂದು ನೀರಿನ ಡ್ರಮ್ಮು ಸಿಂಟ್ಯಾಕ್ಸ್ 1,500 ಲೀಟ್ರ್ ನೋಡಿ ಪುಡಿಯಾಗಿದೆ. ಈ ಟ್ಯಾಂಕಿ ಇದ್ದ ಕಾರಣ ಇವರ ಸ್ಪೀಡ್ ಸ್ವಲ್ಪ ಕಮ್ಮಿಯಾಗಿ ಆದರೂ ಒಳಗೆ ಹೋಗಿದೆ. ಆದರೂ ಜೀವಕ್ಕೆ ಯಾವುದೇ ಒಂದು ಅಪಾಯಗಳಾಗಿರಲಿಲ್ಲ. ಇದರಲ್ಲಿ ಸುಮಾರು 4 ಜನ ಇದ್ದರು. ಗೋವಿಂದ ನಾಯ್ಕ್ ಅನ್ನೋರು ಒಂದು ಸ್ಕೂಲ್ ಮಾಸ್ಟ್ರು, ಅವರೇ ಡ್ರೈವಿಂಗಲ್ಲಿದ್ದರು. ಅವರ 2 ಮಕ್ಕಳು ಮತ್ತು ಅವರ ಶ್ರೀಮತಿಯವರು ಇದ್ದರು. ಇದರಲ್ಲಿ ಅವರ ಶ್ರೀಮತಿಯವರಿಗೆ ಸಣ್ಣ ಪುಟ್ಟ ಏಟಾಗಿದೆ. ಆ್ಯಂಬುಲೆನ್ಸ್ ಮುಖಾಂತರ ಈಗ ಸಕಲೇಶ್ಪುರಕ್ಕೆ ಕಳಿಸಿದ್ದೀವಿ. ಇಲ್ಲಿ ನೋಡಿ, ಇವನು ಹುಡುಗ ಜಯಂತ್ ಅಂತ ಹೇಳಿ ಅವರ ಮಗ ಇಲ್ಲೇ ಇದ್ದಾರೆ. ಅಕ್ಷಿತ್ ಅಂತ ಅವ್ರ ಮಗ ಇಲ್ಲೇ ಇದ್ದಾರೆ ನೋಡಿ. ಇವರು ನವೋದಯ ಸ್ಕೂಲಿಗೆ ಉಡುವಾನಿಕೆರೆಕ್ಕೆ ಸ್ಕೂಲ್ ಅಡ್ಮಿಷನಿಗೆ ಹೋಗ್ತಿರೋರು. ಈಗ ಏನಾಗಿದೆ ನೋಡಿ, ಈ ಕಡೆ ನೋಡಿ, ಇದು ರೋಡ್ ರಾಷ್ಟ್ರೀಯ ಹೆದ್ದಾರಿ ನೋಡಿ. ಇದು ಆ ಕಡೆಯಿಂದ ಸ್ಪೀಡಾಗಿ ಬಂದಿರೋ ಗಾಡಿ ನೇರವಾಗಿ ಒಳಗೆ ಹೋಗಿದೆ. ನೇರವಾಗಿ ಇದರಲ್ಲಿ ಪ್ರಮುಖ ಅವಿಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬೋದು. ಏಕೆಂದರೆ ಈಗ ನೋಡಿ, ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಕಾಮಗಾರಿಗಳನ್ನ ಗಡಿಯಿಂದ ಮಾರ್ನಹಳ್ಳಿವರೆಗೂ 2 ಕೋಟಿ ರೂಪಾಯಿ ವರ್ಷಕ್ಕೆ ಒಬ್ಬರು ಗುತ್ತಿಗೆ ಆಧಾರದಲ್ಲಿ ತಗೊಂಡಿದ್ದಾರೆ. ಅವ್ರ ಕೆಲಸ ಯಾವ ಥರ ಅಂದರೆ, ಸಂಪೂರ್ಣವಾಗಿ ಎಲ್ಲೆಲ್ಲಿ ತಡೆಗೋಡೆಗಳು ಹಾಕಬೇಕು ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಿ ಆ ಸಂಬಂಧಪಟ್ಟ ತಡೆಗೋಡೆ ನಿರ್ಮಾಣ ಮಾಡಬೇಕು, ಅಡೆತಡೆಗಳನ್ನ ಹೊಳಿಬೇಕಿತ್ತು. ನೋಡಿ, ಈಗ ಆ್ಯಕ್ಚುಲಿ ಇಷ್ಟು ದೊಡ್ಡ ಗುಂಡಿಗೆ ಹೋಗಿನೂ ಅವರಿದ್ದೇನೋ ಒಂದು ಅದೃಷ್ಟಕ್ಕೆ ಜೀವಗಳಿಗೆ ಏನೂ ಆಗಿಲ್ಲ. ಆದರೆ ಜೀವ ಹೋದ್ಮೇಲೆ ಅದಕ್ಕೆ ಪರಿಹಾರ ಕೊಟ್ಟು ಏನು ಪ್ರಯೋಜನ ಉಂಟು? ಜೀವ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಅದ್ರ ಬಗ್ಗೆ ಕೆಲವೊಂದು ನಮ್ಮ ನಿರ್ಲಕ್ಷ್ಯದಿಂದ ಆಗಬೇಕು. ನಾನು ಹೈವೇ ಇಂಜಿನಿಯರಿಗೆ ಕಾಲ್ ಮಾಡಿದೆ, ಮತ್ತು ಸಕಲೇಶ್ಪುರ ರೂರಲ್ ಇನ್ಸ್ಪೆಕ್ಟರ್ಗೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಈಗ ಈ ASI ಸಾಹೇಬರು ವಿಜಯ್ ಕುಮಾರ್ ಅವರು ಎಲ್ಲ ಬಂದು ಈಗ ತಾನೇ ನೋಡ್ಕೊಂಡು ಹೋಗಿದ್ದಾರೆ. ಒಬ್ಬರು ಆಸ್ಪತ್ರೆಗೆ ಹೋಗಿದ್ದಾರೆ. ಆದರೆ ದಯವಿಟ್ಟು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಇಷ್ಟು ದೊಡ್ಡ ಅಪಾಯವಾಗಿದ್ದನ್ನು ಇನ್ನೂ ಮುಂದಕ್ಕೆ ಇಲ್ಲಿಂದ ಸಿರಾಡಿ ಘಾಟಿವರೆಗೂ ಎಲ್ಲ ಹೊಳೆ, ಸೈಡು, ಗುಂಡಿ ಸುಮಾರು ಜಾಗದಲ್ಲಿ ಇದೇ ಥರ ಇದೆ. ದಯವಿಟ್ಟು ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇದನ್ನು ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಕೊಡಬೇಕು ಅಂತ ನಾನು ಸಾರ್ವಜನಿಕರ ಮುಖಾಂತರವಾಗಿ, ಇದು ನನ್ನ ಏರಿಯಾದಲ್ಲೇ ಆಗಿರೋದ್ರಿಂದ ಆದಷ್ಟು ಬೇಗ ಇದ್ರ ಬಗ್ಗೆ ಕಠಿಣ ಕ್ರಮ ತಗೊಂಡು ಇದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡಿ, ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ವಾಹನಗಳು ಓಡಾಡ್ತಿರ್ಬೇಕಾದ್ರೆ ಇದಕ್ಕೊಂದು ದಯವಿಟ್ಟು ಒಂದು ಜೀವ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಗಂಭೀರವಾಗಿ ಪರಿಗಣನೆ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿಯ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು, ಆ ಗುತ್ತಿಗೆದಾರರನ್ನ ಕರೆದು ಇದಕ್ಕೆ ಒಂದು ಶಾಶ್ವತ ಪರಿಹಾರ ತೆಗಿಬೇಕು ಅಂತ ನಾನು ಸಾರ್ವಜನಿಕರ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೀನಿ.